ನೀವೇನಾದರೂ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಇದ್ದರೆ ನೀವು SSP ಸ್ಕಾಲರ್ಶಿಪ್ ಅನ್ನು ಅಪ್ಲೈ ಮಾಡಬಹುದು. ಒಂದಿದೆ ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟ್, ಮತ್ತೊಂದಿದೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್. ನೀವು ಏನಾದ್ರು ಲೇಬರ್ ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಾಗಿದೆ, ಅಗ್ರಿಕಲ್ಚರ್ ಅಪ್ಲೈ ಮಾಡ್ಬೇಕಂದ್ರೆ ಈ ವಿಡಿಯೋ ನೋಡಿ, ಇಲ್ಲಿ ಬಂದಿತ್ತು ನೋಡ್ರಿ. ಈ ವಿಡಿಯೋನು ಕ್ಲಿಕ್ ಮಾಡ್ಕೊಂಡು ನೀವು ನೋಡ್ಬೋದು. ಕ್ಲಿಕ್ ಆಗಲ್ಲ, ಸರ್ಚ್ ಮಾಡ್ಕೊಂಡು ನೋಡ್ಬೋದು. ಮತ್ತು ನೀವೇನಾದ್ರು PUC ಹುಡುಗರು ಏನಾದ್ರು ಇದ್ದರೆ ಈ ವಿಡಿಯೋನ ಸರ್ಚ್ ಮಾಡ್ಕೊಂಡು ನೋಡ್ಬೋದು. ಮತ್ತು SSP ಸ್ಕಾಲರ್ಶಿಪ್ ನೀವು ಅಪ್ಲೈ ಮಾಡಬೇಕಾದ್ರು ಈಗ ನಿಮ್ಮ ಕಡೆ ಹೆಂಗಿರುತ್ತೆ ಅಂದ್ರೆ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಅಪ್ಲೈ ಮಾಡಲು ಬ್ಯಾಕ್ವರ್ಡ್ ಡಿಪಾರ್ಟ್ಮೆಂಟ್ ಇಂದ ಆಪ್ಷನ್ಸ್ ಇರಲ್ಲ. ಅದಕ್ಕೂ ನೀವು ಏನಾರ ಅಪ್ಲೈ ಮಾಡಬೇಕಿದ್ದರೆ ನೀವು ಲೇಬರ್ ಕಾರ್ಡ್ ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಷ್ಟೇ ಅಪ್ಲೈ ಮಾಡಬಹುದು. ಯಾಕಂದ್ರೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯಿಂದ ಅವರು ಆಪ್ಷನ್ಸ್ ಕೊಟ್ಟಿಲ್ಲ ಅಪ್ಲೈ ಮಾಡೋಕ್ಕೂ. ಮತ್ತೇನ್ ಮಾಡ್ಬೇಕಂದ್ರೆ ಇಲ್ಲಿ ನೋಡ್ರಿ, ಕಾಸ್ಟ್ ಇನ್ಕಮ್ ಡೀಟೇಲ್ಸ್ ಇರುತ್ತಲ್ಲ, ನೀವೇನ್ ಮಾಡ್ಬೇಕಂದ್ರೆ ಇಲ್ಲಿ ರೈತ ವಿದ್ಯಾನಿಧಿ ಇಲ್ಲರ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರುತ್ತಲ್ಲ, ಈ ಆಪ್ಷನ್ ಅನ್ನು ಕ್ಲಿಕ್ ಮಾಡಬೇಕು. ಇನ್ಕಮ್ ಕಾಸ್ಟ್ ಡೀಟೇಲ್ಸ್ ಒಳಗೆ ನೀವು ಇನ್ಕಮ್ ಕಾಸ್ಟ್ ನೋ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ಆಪ್ಷನ್ಸ್ ಬರುತ್ತೆ ಜನರಲ್ ಕ್ಯಾಟಗರಿದವರೆಗೆ. ನೀವು ಏನಾದ್ರು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಇದ್ದರೆ ಇದು ಮಾಡಬೇಕು ನೀವು. ಯಾಕಂದ್ರೆ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ SSP ಸ್ಕಾಲರ್ಶಿಪ್ ನಲ್ಲಿ ಬ್ಯಾಕ್ವರ್ಡ್ ಡಿಪಾರ್ಟ್ಮೆಂಟ್ ಇಂದ ಆಪ್ಷನ್ ಯಾರನ್ನೂ ಇಲ್ಲ. ಅದಕ್ಕೆ ನೀವು ಲೇಬರ್ ಡಿಪಾರ್ಟ್ಮೆಂಟ್ ಇಲ್ಲ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಪ್ಲೈ ಮಾಡಬೇಕು. ಈಗ ಯಾವ ರೀತಿ ಅಪ್ಲೈ ಮಾಡಬೇಕು ಏನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಇಲ್ಲಿ ನೋಡ್ರಿ, ಸೆಕೆಂಡ್ ಸ್ಟೆಪ್ ಇಂದ ಡೈರೆಕ್ಟ್ಲಿ ನಾನು ಕಂಟಿನ್ಯೂ ಮಾಡಿದ್ದೀನಿ. ಫಸ್ಟ್ ಸ್ಟೆಪ್ ನೀವು ಏನಾದ್ರು ಬೇಕಂದ್ರೆ ನೀವು ನಮ್ದು ಫಸ್ಟ್ ಸ್ಟಾರ್ಟಿಂಗ್ ವಿಡಿಯೋ ತೋರಿಸಿದ್ರಲ್ಲ ಲೇಬರ್ ಕಾರ್ಡ್, ಆ ವಿಡಿಯೋನು ನೀವು ಸಂಪೂರ್ಣವಾಗಿ ನೋಡಬಹುದು. ಇಲ್ಲೆಲ್ಲ ಆಪ್ಷನ್ಸ್ ನಾವು ಇಲ್ಲಿ ಹಂಗೆ ಟಿಕ್ ಮಾಡಿದ್ದೇನಲ್ಲ ರೀ, ಹಂಗೆ ಟಿಕ್ ಮಾಡ್ಬೇಕಾ. ನೀವು ಏನಾದ್ರು ಡಿಗ್ರಿ ಸ್ಟೂಡೆಂಟ್ಸ್ ಇದ್ರೆ ಅಟ್ಟ ನಾ ಇಲ್ಲಿ ಆಪ್ಷನ್ಸ್ ವಿಡಿಯೋ ಹೆಂಗೆ ಚೂಸ್ ಮಾಡಿದ್ದೇನಲ್ಲ ರೀ, ಹಂಗೆ ಚೂಸ್ ಮಾಡ್ಬೇಕಾ. ಮತ್ತು ನೀವು ಡಿಗ್ರಿ ಸ್ಟೂಡೆಂಟ್ಸ್ ಇದ್ರೆ ನಿಮ್ದು ಯಾವ ಯೂನಿವರ್ಸಿಟಿ ಇರ್ತಿಲ್ಲ ರೀ, ಆ ಯೂನಿವರ್ಸಿಟಿ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ನಮ್ಮ ಈ ತರ ವಿಡಿಯೋ ಐತಿ, ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ನೋಡ್ರಿ, ಲಾಸ್ಟ್ ಐತಿ ಆಪ್ಷನ್. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಆಪ್ಷನ್ಸ್ ಬರುತ್ತೆ, UG ಅಂಡ್ PG ಎಲ್ಲ ಬರುತ್ತೆ. ನೀವು UG ಇದ್ರೆ UG ಸೆಲೆಕ್ಟ್ ಮಾಡಬೇಕು. ಮತ್ತೆ ಇಲ್ಲಿ ನಿಮ್ದು ಯೂನಿವರ್ಸಿಟಿದಿಂದ ಒಂದು ನಿಮಗೆ ರಿಜಿಸ್ಟ್ರೇಷನ್ ನಂಬರ್ನ ಕೊಟ್ಟಿರ್ತಾರೆ ಕಾಲೇಜವರು. ಆ ಕಾಲೇಜವ್ರು ರಿಜಿಸ್ಟ್ರೇಷನ್ ನಂಬರ್ ಎಲ್ಲ ನೀವು ಕೊಟ್ಟಿದ್ಮೇಲೆ ಹಾಕಿದ್ಮೇಲೆ ನಿಮ್ದೆಲ್ಲ ಡಾಟಾ ಫೆಚ್ ಆಗುತ್ತೆ. ಎಲ್ಲ ಮಾರ್ಕ್ಸ್ ಡೀಟೇಲ್ಸ್ ಎಲ್ಲ ಫೆಚ್ ಆಗಿದ್ಮೇಲೆ ಎಲ್ಲ ನಿಮ್ದು ಕಾಲೇಜ್ ಕೋರ್ಸ್ ಎಲ್ಲ ಫೆಚ್ ಆಗುತ್ತೆ. ಆ ಎಲ್ಲ ಫೆಚ್ ಆಗಿದ್ಮೇಲೆ ಇಲ್ಲ ನಿಮ್ದು 4th ಇಯರ್ ಯಾವ್ದು ಇಯರ್ ಒಳಗಿದ್ರೆ ಎಲ್ಲ ಇಲ್ಲಿ ಮೆನ್ಷನ್ ಆಗ್ತೈತಿ, ಯಾವ ಕೋರ್ಸ್ ಐತಿ. ಇಲ್ಲಿ ನಮ್ದ್ರಾಗಿಲ್ಲ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಕೋರ್ಸ್ ಐತಿ. ಮತ್ತೆ ಇಲ್ಲಿ ಮೋಡ್ ಆಫ್ ಅಡ್ಮಿಷನ್ ಅನ್ನು ಚೂಸ್ ಮಾಡಬೇಕು. ಕೌನ್ಸಿಲಿಂಗ್ ಐತಿ, ಮತ್ತೆ ಮ್ಯಾನೇಜ್ಮೆಂಟ್ ಇದ್ರೆ ಮ್ಯಾನೇಜ್ಮೆಂಟ್ ಸೀಟ್ ಅಂತ ನೀವು ಚೂಸ್ ಮಾಡಬಹುದು. ಮತ್ತೆ ಇಲ್ಲಿ ಡೇಟ್ ಅನ್ನೋ ಇದೆ, ಡೇಟ್ ಅನ್ನು ಕರೆಕ್ಟ್ಲಿ ಚೂಸ್ ಮಾಡಿ. ಮತ್ತೆ ಇಲ್ಲಿ ಸೇವ್ ಅಂಡ್ ಪ್ರೊಸೀಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೇಕು ನೀವು. ಇಲ್ಲಿ ನೋಡ್ರಿ, ಕೋರ್ಸ್ ಎಲ್ಲ ಕೇಳಿದಾರೆ, ಕೋರ್ಸ್ ಕೀ ಕಾಮೆಂಟ್ ಕೀ ಇದ್ರೆ ಅದಕ್ಕೆ ಪ್ರೊಸೀಜರ್ ಬೇರೆ ಐತಿ. ನಾವೆಲ್ಲ ಮ್ಯಾನೇಜ್ಮೆಂಟ್ ಸೀಟ್ ಐತಿಲ್ಲ, ಮ್ಯಾನೇಜ್ಮೆಂಟ್ ಸೀಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಎಲ್ಲ ಹಿಂಗ್ ಆಪ್ಷನ್ ಬರುತ್ತೆ. ಡಿ ಸ್ಟೂಡೆಂಟ್ ಯುವರ್ ಅಕಾಡೆಮಿಕ್ ಡೀಟೇಲ್ಸ್ ಹ್ಯಾವ್ ಬೀನ್ ಸೇವ್ಡ್ ಆನ್ ಕ್ಲಿಕಿಂಗ್ ಎಸ್ ಅಂತ ಎಲ್ಲ ಆಪ್ಷನ್ ಬಂದಿದೆ. ಕ್ಲಿಕ್ ಮಾಡಿದ್ಮೇಲೆ ಎಲ್ಲ ನಮಗೆ ಡೀಟೇಲ್ಸ್ ಅನ್ನು ಇವರು ಸೇವ್ ಮಾಡಿದ್ದಾರೆ. ಸೇವ್ ಮಾಡಿದ್ಮೇಲೆ ಥರ್ಡ್ ಸ್ಟೆಪ್ ಏನ್ ಬರುತ್ತೆ ಅಂದ್ರೆ ಇಲ್ಲಿ ಹಾಸ್ಟೆಲ್ ಡೀಟೇಲ್ಸ್ ಅನ್ನು ಬರುತ್ತೆ. ಹಾಸ್ಟೆಲ್ ಡೀಟೇಲ್ಸ್ ನಾ ಈಗ ಡೇ ಸ್ಕಾಲರ್ ಇದ್ದೇನೆ, ಡೇ ಸ್ಕಾಲರ್ ಇದ್ರೆ ನಾವಿಲ್ಲಿ ಎಸ್ ಅಂತ ಕ್ಲಿಕ್ ಮಾಡೋಣ. ಎಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸೇವ್ ಪ್ರೊಸೀಡ್ ಮಾಡಿದ್ಮೇಲೆ ಇಲ್ಲಿ ಆಪ್ಷನ್ ಬರುತ್ತೆ, ಇವರು ಕನ್ಸಿಡರ್ ಡೇ ಸ್ಕಾಲರ್ ಅಂತ ಬರುತ್ತೆ. ಈ ಎಲ್ಲ ಆಪ್ಷನ್ ಆದ್ಮೇಲೆ ಸೇವ್ ಅಂಡ್ ಪ್ರೊಸೀಡ್ ಮಾಡಿದ್ಮೇಲೆ ಆಪ್ಷನ್ ಏನ್ ಬರುತ್ತೆ ಅಂದ್ರೆ ಡಾಟಾ ಅಪ್ಡೇಟೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಎಲ್ಲ ಸಕ್ಸಸ್ಫುಲಿ ಅಪ್ಡೇಟ್ ಆಗಿದ್ಮೇಲೆ ಇಲ್ಲೇ ಲಾಸ್ಟ್ ಸ್ಟೆಪ್ಸ್ ಒಳಗೆ ನೋಡ್ಬೋದು ಎಲ್ಲ ಫೈನಲ್ ಸಬ್ಮಿಟ್ ಬಂದಿದೆ. ಫೈನಲ್ ಸಬ್ಮಿಟ್ ಅಲ್ಲಿ ನಿಮ್ದೆಲ್ಲ ಡಾಟಾ ವೆರಿಫಿಕೇಶನ್ ಮಾಡ್ರಿ, ನೀವು ಕರೆಕ್ಟ್ ಐತಿ ಇಲ್ಲ ಒಂದ್ಸಲ ವೆರಿಫೈ ಮಾಡ್ರಿ, ಆಮೇಲೆ ಸಬ್ಮಿಟ್ ಮಾಡ್ರಿ. ಯಾಕಂದ್ರೆ ಒಂದ್ಸಲ ನೀವು ಸಬ್ಮಿಟ್ ಮಾಡಿದ್ಮೇಲೆ ಎಡಿಟ್ ಆಪ್ಷನ್ ಯಾವ ರೀತಿ ಅವರು ಕೊಡಲ್ಲ. ಈ ವಿಡಿಯೋದಲ್ಲಿ ನಾನು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಅಪ್ಲೈ ಮಾಡೋದಂತ ಕಂಪ್ಲೀಟ್ಲಿ ಹೇಳಿದ್ದೀನಿ. ಫಸ್ಟ್ ಸ್ಟೆಪ್ ನಾ ಈ ವಿಡಿಯೋದಲ್ಲಿ ಕವರ್ ಮಾಡಿಲ್ಲ. ಅದಕ್ಕೆ ನೀವು ಏನ್ ಮಾಡ್ಬೇಕಂದ್ರೆ, ನಾವು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಒಂದು ಇಮೇಜ್ ತೋರಿಸಿದ್ನಲ್ಲ, ಆ ವಿಡಿಯೋ ಅಪ್ಲೈ ಮಾಡಿದ್ದೇನೆ. ಆ ವಿಡಿಯೋದಲ್ಲಿ ನೀವು ನೋಡಿದ್ರೆ ನಿಮ್ಗೆ ಫಸ್ಟ್ ಸ್ಟೆಪ್ ಎಲ್ಲ ಕ್ಲಿಯರ್ ಆಗುತ್ತೆ. ಏನಾದ್ರು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಸಪೋರ್ಟ್ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಏನಾದ್ರು ಡೌಟ್ ಇದ್ರೆ ಕಮೆಂಟ್ ದಲ್ಲಿ ನೀವು ನನಗೆ ಕಮೆಂಟ್ ಮಾಡ್ಬೋದು, ನಾನು ಆನ್ಸರ್ ಮಾಡ್ತೇನೆ.